ಅಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಏನಪ್ಪ ವಿಷಯ ಅಂದರೆ ಫೈಲ್ ನನ್ನ ಆಟೋನ ಸೇಲ್ ಮಾಡಿಬಿಟ್ಟೆ. ನಾನು ಕೊಟ್ಟಿದ್ದು ಬಂದ್ಬಿಟ್ಟು ನಮ್ಮ ಫ್ರೆಂಡ್ಗೆ ಆಟೋ ಕೊಟ್ಟಿದ್ದು. ನಾನು ಸೇಲ್ ಮಾಡಿದ್ದೆ ಎಷ್ಟಿಗಪ್ಪ ಏನಂದರೆ ಕಂಟಿನ್ಯೂ ಫೈನಾನ್ಸ್ ಇತ್ತು. ಆಲ್ಮೋಸ್ಟ್ ಇನ್ನೂ ಒಂದು 2,10,000 ಫೈನಾನ್ಸ್ ಇತ್ತು. ಇವಾಗಿರೋ ಪ್ರೈಸ್ ಬಂದ್ಬಿಟ್ಟು 2,50,000 ಹೊಸ ಗಾಡಿ. ನಾನು ಇಸ್ಕೋಬೇಕಾದ್ರೆ 2,93,000 ಆಗೋಯ್ತು ನಾನು ಇಸ್ಕೋಬೇಕಾದ್ರೆ. ಇವಾಗ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 50,000 ಕಮ್ಮಿ ಆಗ್ಬಿಟ್ಟೈತೆ. ಅದರಿಂದ ಇವಾಗ ನಾನು ಜಾಸ್ತಿ ರೇಟ್ ಹೇಳಿದ್ರೆ ಯಾರು ಈಸ್ಕೊಳಲ್ಲ. ಅದಕ್ಕೆ ನಾನೇನು ಮಾಡಿದೆ, ಕಂಟಿನ್ಯೂ ಫೈನಾನ್ಸ್ ಇತ್ತಲ್ವ, ಕಂಟಿನ್ಯೂ ಫೈನಾನ್ಸ್ ಹಂಗೆ ಕೊಟ್ಬಿಟ್ಟೆ. ಎಷ್ಟು 3 EMI ಬ್ಯಾಲೆನ್ಸ್ ಇತ್ತಂತೆ. ನನಗೂ ಅಷ್ಟು ಜ್ಞಾಪಕ ಇಲ್ಲ ಗುರು, ಇತ್ತು ಅಂತ ಹೇಳ್ದ ಅವನು. ಸರಿ ಅಲ್ಲೋದ್ರೆ 3 EMI ಬ್ಯಾಲೆನ್ಸ್ ಇತ್ತು. ಸರಿನಾ, ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ನಾವು ಹೇಳೋ ರೇಟ್ ಯಾರು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಷ್ಟು 20,000 ಇಸ್ಕೊಂಡು ಇನ್ನು ಕೊಟ್ಬಿಟ್ಟೆ ಗಾಡಿನ. 20 ಅಂದ್ರೂ ಕರೆಕ್ಟಾಗಿ 20 ಬಂದಿಲ್ಲ, ಒಂದು 15-16 ಆ ಥರ. ಫ್ರೆಂಡ್ ಕೊಟ್ಟಿದ್ದಲ್ವಾ, ಇನ್ನೇನು ಮಾಡೋಕ್ಕಾಗಲ್ಲ, ಅವನ ಹತ್ರ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ. ಯಾರೊಬ್ರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಗಾಡಿ ಕೊಟ್ಬಿಟ್ಟೆ. ನಮ್ಮ ಪ್ರಕಾರ 20, ಅಮ್ಮಮ್ಮ ಅಂದ್ರೂ ಒಂದು 25-30ವರೆಗೂ ಹೋಗಿರ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಥರ ಸಿಚುವೇಶನಲ್ಲಿ ನಾನು 20 ಕೊಟ್ಬಿಟ್ಟೆ. ಫ್ರೆಂಡು ಅಂತ ಕೊಟ್ಬಿಟ್ಟೆ, ಏನು ಮಾಡೋಕ್ಕಾಗತ್ತೆ. ಇದರಲ್ಲೆಲ್ಲ ಫ್ರೆಂಡು ಎಲ್ಲ ನೋಡೋಕ್ಕಾಗಲ್ಲ. ಬಟ್ ನಾನೇನು ಮಾಡಿದೆ, ಫ್ರೆಂಡು ಅಂತ ಕೊಟ್ಟೆ. ಲಾಸ್ಟ್ ನನಗೇನೆ ತೋಕಾಯಿತು. ಏನು ಮಾಡೋಕ್ಕಾಗಲ್ಲ, ಕೊಟ್ಟಿದ್ದಾಗೋಯ್ತು, ಎಲ್ಲ ಕಟ್ಟೆ ಎಲ್ಲ ಮುಗೀತು. ಕೊಟ್ಮೇಲೆ ಅವ್ನು ನೀಟಾಗಿ ರೆಡಿ ಮಾಡ್ಕೊಂಡು ಅವ್ನು ಇಕ್ಕೊಂಡು ಅವನ ಗಾಡಿ ನಾನು ನೀಟಾಗಿ ರೆಡಿ ಮಾಡ್ಸೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಆ ಥರ ಬಂತು. ಬಟ್ ನಾನು ಸಬೂಪರೆಲ್ಲ ಏನು ಕೊಟ್ಟಿಲ್ಲ. ಅವನಿವಾಗ ನಾನು ಸಬೂಪರೆಲ್ಲ ಬಿಚ್ಕೊಂಡು ಕೊಟ್ಟಿದ್ದು. ನೀಟಾಗಿ ರೆಡಿ ಮಾಡ್ಕೊಂಡು ಇಕ್ಕೊಂಡು ಅವನೇ, ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊತವನೆ. ಬಟ್ ಯಾರೊಬ್ರು ಚೆನ್ನಾಗಿ ನೀಟಾಗಿ ನೋಡ್ಕೊಂಡ್ಲಿ ಅಂತ ನಾನು ಕೊಟ್ಟಿದ್ದು. ಬಟ್ ನನ್ನ ಪ್ಲ್ಯಾನ್ ಬೇರೆನೇ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದ್ಕಿಂತ ಮೇಲೆ ಇರ್ತೀವಿ, ಒಂದ್ಕಿಂತ ಕೆಳಗೆ ಬಿದ್ದೋಗ್ತೀವಿ. ಅದೇನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಆ ಥರ ಆಗ್ಬಿಡತ್ತೆ. ಅವಾಗ ನಾವು ಕೆಳಗೆ ಬಿದ್ದಿದ್ದೀವಿ ಅಂತ ಬೇಜಾರಾಗಿರಬಾರ್ದು. ಆದಷ್ಟು ಮೇಲೆ ಎದ್ದೇಳೋಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರೈ ಮಾಡಿ ಮೇಲೆ ಬರ್ತೀನಿ. ಏನಂತೀರ ಕಮೆಂಟ್ ಹಾಕಿರಿ. ಇನ್ನು ಬೇರೆಯವ್ರು ಕೊಟ್ಟರೆ ಗಾಡಿ ಉಳಿಯಲ್ಲ, ಹಂಗೆ ಹಿಂಗೆ ಅಂತ ಹಾಳಾಗ್ಬಿಡತ್ತೆ ಅಂತೇಳಿ ಫ್ರೆಂಡ್ಗೆ ಕೊಟ್ಟೆ, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟೆ. ಬಟ್ ನನ್ನ ಕಾಸು ನೋಡಿ ಹೋಗಿಲ್ಲ ಗುರು, ಏನೋ ಫ್ರೆಂಡು ಅಂತ ನಾನು ಕೊಟ್ಟಿದ್ದು. ಅಮೌಂಟ್ ಕಾಸೆಲ್ಲ ನಾನು ನೋಡೋಕೆ ಹೋಗಿಲ್ಲ. ಅವ್ರು ನೋಡಿದ್ರೆ ಕಾಸು ಅಂತ ನೋಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಯಾರೇನು ಮಾಡೋಕ್ಕಾಗಲ್ಲ. ಎಷ್ಟೋ ಬಂದಿದ್ದು ಬರಲಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಬಿಟ್ಟೆ. ಇವಾಗ ಆಟೋ ಕೊಟ್ಬಿಟ್ಟು ಕೆಲಸ ಅಂತೂ ಏನಿಲ್ಲ. ಇವಾಗ ಊರಲ್ಲಿದ್ದೀನಿ, ಬೆಂಗಳೂರಲ್ಲಿಲ್ಲ, KGF ಇದ್ದೀನಿ. ಇವಾಗ ಕಂಟೆಂಟ್ ಏನು ಮಾಡಬೇಕು ಏನೋ ಅಂತ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾವ ಥರ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇಲ್ಲಾಂದರೆ ಯಾವುದಾದ್ರು ಗಾಡಿಗಳು ರಿವ್ಯೂ ಮಾಡೋದು, ಇಲ್ಲಾಂದರೆ ಡೈಲಿ ಬ್ಲಾಗು, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೀವು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರೋ ಅದ್ರ ಮೇಲೆ ನಾನು ಡಿಪೆಂಡ್ ಆಗ್ತೀನಿ. ಸರಿನಾ, ಆಟೋ ಕೊಟ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೈತು ಗುರು. ಏನು ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ ಎಲ್ಲ ಬಿಟ್ಟೆ, ಆಟೋನೂ ಬಿಟ್ಟೆ. ಆಟ ಇರಬೇಕಾದ್ರೆ ನಂಗೆ ಗೊತ್ತಾಗಿಲ್ಲ ಅದ್ರ ವ್ಯಾಲ್ಯೂ, ಇಲ್ದಿರೋ ಟೈಮಲ್ಲಿ ನಂಗೆ ಗೊತ್ತಾಗ್ತೈತೆ. ಆಟ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ಬಿಟ್ಟೆ. ಲೈಫಲ್ಲಿ ಯಾವುದೇ ಆಗಿರಲಿ, ಇರಬೇಕಾದ್ರೆ ವ್ಯಾಲ್ಯೂ ಗೊತ್ತಾಗಲ್ಲ, ಇಲ್ದಿರೋ ಟೈಮಲ್ಲೇ ವ್ಯಾಲ್ಯೂ ಗೊತ್ತಾಗೋದು. ಅವ್ರ ವ್ಯಾಲ್ಯೂ ಏನು ಏನು ಅಂತ. ಸೇಮ್ ಆ ಥರ ನನ್ನ ಸಿಚುವೇಶನ್ ಆಗಿರೋದು. ಅದು ಇರಬೇಕಾದ್ರೆ ನಂಗೆ ಗೊತ್ತಾಗಿಲ್ಲ. ಇವಾಗ ಇಲ್ದಿರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇದ್ದಿದ್ರೆ ಆಗ್ತಾಯಿತ್ತು, ಮನೆ ಹತ್ರ ಸುಮ್ಮನೆ ಬಿಟ್ಟಿದ್ರೇ ಆಗ್ತಾಯಿತ್ತು ಅಂತೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಹೇಳ್ತಾರಲ್ವ, ಇರಬೇಕಾದ್ರೆ ವ್ಯಾಲ್ಯೂ ಗೊತ್ತಾಗಲ್ಲ, ಇಲ್ದಿರೋ ಇರೋ ಟೈಮಲ್ಲೇ ವ್ಯಾಲ್ಯೂ ಗೊತ್ತಾಗೋದು. ಅದ್ರ ವ್ಯಾಲ್ಯೂ ಏನು ಏನು ಅಂತ. ಸರಿನಾ, ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಹೋದ್ರೆ ಒಂದು ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ಇನ್ನೂ ಒಂದು ಬರುತ್ತೆ. ಇವಾಗಂತೂ ದುಡ್ಡುಗಳೇ ಇಲ್ಲ ಗುರು, 0 ಐತೆ ನನ್ನ ಬ್ಯಾಲೆನ್ಸನ್ನು. ಈ ಥರ ಐತೆ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಖರ್ಚು ಇಲ್ದಿರ ಆಗ್ಬಿಟ್ಟೈತೆ. ದುಡಿಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ ದುಡ್ಡು ಬರೋದು ಹೋಗೋದು. ಇವಾಗ ದುಡಿದಿರ ಸುಮ್ಮನೆ ಮನೇಲಿರ್ತೀವಿ ನೋಡಿ, ಅವಾಗೆ ನಮ್ಗೆ ಗೊತ್ತಾಗೋದು ಕಾಸಿನ ವ್ಯಾಲ್ಯೂ. ಇವಾಗ ಆ ಥರ ಆಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಊರಲ್ಲಿದ್ದೀನಿ. ಇಲ್ಲಿ ಯಾವುದಾದ್ರು ಕೆಲಸ ನೋಡಿ ಮಾಡಬೇಕು. ನೋಡೋಣ ಏನೇನಾಗುತ್ತೆ ಏನು ಅಂತ. ಸರಿನಾ, ಅದಕ್ಕೆ ನೀವು ಯಾವ ಥರ ಕಂಟೆಂಟ್ ಮಾಡಬೇಕು ಏನಂತ ಒಂದು ಕಮೆಂಟ್ ಹಾಕಿರಿ. ಆದಷ್ಟು ಟ್ರೈ ಮಾಡ್ತೀನಿ ಕಂಟೆಂಟ್ ಮಾಡೋದಕ್ಕೆ. ಇವಾಗಂತೂ ಯಾವುದು ಇಲ್ದಿರ ಆಗ್ಬಿಟ್ಟೈತೆ. ಅದಕ್ಕೆ ನೀವು ಹೇಳೋದ್ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಕಂಟೆಂಟ್ ಮಾಡಿದ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು. ಬೇಕಾದರೆ ನಾನು ವೆಹಿಕಲ್ಸು ರಿವ್ಯೂ ಮಾಡ್ತೀನಿ, ಯಾವ ಪರ್ಪಸ್ ಹೆಂಗೆ ಏನಂತ. ಆಟೋದು ರಿವ್ಯೂ ಮಾಡಬೇಕಂದ್ರೆ ಇವಾಗ ಆಟೋ ಫೀಲ್ಡಲ್ಲಿಲ್ಲ, ಆಟೋ ಫೀಲ್ಡಿಂದ ಈಚೆಕೊಂಡ್ಬಿಟ್ಟಿದ್ದೀನಲ್ವ. ಅದರಿಂದ ಏನು ಮಾಡೋದು ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ನೀವು ಕಮೆಂಟ್ ಮಾಡಿರಿ ಏನು ಮಾಡೋಣ ಅಂತ ಹೇಳ್ತೀರೋ ಅದ್ರ ಮೇಲೆ ನಾನು ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಎಲ್ಲರೂ ಹೇಗಿದ್ದೀರಾ, ಅರ್ನಿಂಗ್ಸ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರೆ. ಸರಿನಾ, ಇವಾಗ ಇರೋ ಫೀಲ್ಡಲ್ಲಿ ಯಾಕಂದರೆ ತುಂಬ ಹಿಂದಿಯವ್ರು ಆಗ್ಬಿಟ್ಟವ್ರೆ. ಹಿಂದಿಯವ್ರ ಕಟ್ಟ ಜಾಸ್ತಿ ತಡ್ಕೊಳಕ್ಕಾಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟೈತೆ. ನಮ್ಮ ಇರೋದು ಇವಾಗ ಚೇಂಜ್ ಆಗಬೇಕು ಎಲ್ಲ. ಈ ಹಿಂದಿಯವರೆಲ್ಲ ಚೇಂಜ್ ಆದರೆ
ಅವಾಗ ಆಟೋದವ್ರಿಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ನಾವು ಆಟೋದವರೇ ಈ ಥರ ಅಂದರೆ ಕ್ಯಾಬ್ ಅವ್ರು ಯಾವ ಥರ ಮಾಡ್ತಾರೋ ಏನು ಮುಂದೂ ಗೊತ್ತಾಗ್ತಾ ಇಲ್ಲ. ಕ್ಯಾಬ್ ಅವ್ರಿಗೆ ಕಿಲೋಮೀಟ್ರಿಗೆ 15 ರೂಪಾಯಿ 14 ರೂಪಾಯಿ ಆ ಥರ ಕೊಡ್ತಾನೆ. ನಮಗೆ ಆಟೋದವನಿಗೆ ಎಷ್ಟು 20 ರೂಪಾಯಿ 20ವರೆಗೂ ಕೊಡ್ತಾನೆ. ಕ್ಯಾಬ್ ಅವ್ರಿಗೆ ಪಾಪ ಕಮ್ಮಿ. ಕ್ಯಾಬ್ ಅವ್ರು ಏನಾದರೂ ನೀವು ನೋಡ್ತಾ ಇದ್ರೆ ನಿಮ್ಮ ಫೀಲ್ಡಲ್ಲಿ ನಿಮ್ಗೆ ಯಾವ ಥರ ಅರ್ನಿಂಗ್ಸ್ ಐತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಆಟೋದವ್ರು ನೋಡ್ತಾ ಇದ್ರೆ ಆಟೋದಲ್ಲಿ ಯಾವ ಥರ ಬಿಸ್ನೆಸ್ ಐತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಅದಕ್ಕೆ ಈ ಥರ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರೋದು. ಯಾಕಂದರೆ ಸೇಲ್ ಮಾಡಿದ್ಮೇಲೆ ನಾನು ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ವೀಡಿಯೋಸ್ ಐತೆ, ಇದು ಅಪ್ಲೋಡ್ ಮಾಡಿದ್ಮೇಲೆ ಆ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ, ಸರಿನಾ? ಅದಕ್ಕೆ ಇದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ನಾನು ಆಟೋ ಸೇಲ್ ಮಾಡಿಬಿಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಬೇರೆ ಏನು ಆಪ್ಷನ್ ಇಲ್ಲ. ಏನು ಮಾಡೋಣ ಏನಂತ ನೀವು ಹೇಳಿದ್ರೆ ಅದ್ಮೇಲೆ ಫೋಕಸ್ ಮಾಡ್ತೀನಿ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇ ನಮ್ಮ ಪೇಜ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ಒಂದು ಫಾಲೋ ಮಾಡ್ಕೊಳ್ಳಿ. ಓಕೆ, ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.